ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು CSN ಲೋಕ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮ್ಮ ಜೊತೆ ಸಂಕ್ರಾಂತಿ ಸ್ಪೆಷಲ್ ನಾನು ಮಾಡೋ ಥರ ಸ್ವೀಟ್ ಪೊಂಗಲ್ನ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಸಾರಿ ಈ ಥರ ಸ್ವೀಟ್ ಪೊಂಗಲ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದು ಮಾಡೋಕ್ಕೆ 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ, 250 ಗ್ರಾಮ್ ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಒಗ್ಗರಣೆಗೆ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ. ಇಷ್ಟಿದ್ದರೆ ಸ್ವೀಟ್ ಪೊಂಗಲ್ನ ಈಸಿಯಾಗಿ ರೆಡಿ ಮಾಡ್ಬೋದು. ಬನ್ನಿ. ಇವಾಗ ಒಂದು ಪಾತ್ರೆಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ, ಹಾಗೆ ಹೆಸರುಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕೋಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ 1:3 ಇದರಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ಗೆ 3 ಕಪ್ ಥರ ನಾನಿವಾಗ 2 ಕಪ್ ಹಾಕಿದ್ದೀನಿ. 1 ಕಪ್ ರೈಸು, 1 ಕಪ್ ಹೆಸರುಬೇಳೆ, ಅದಕ್ಕೆ 6 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸ್ಬಿಟ್ಟು ಕುಕ್ಕರಲ್ಲಿ 2 ವಿಷಲ್ ತರಿಸ್ಕೊಳ್ಳೋಣ. 2 ಅಥವಾ 3 ನೋಡಿ, 2 ಅಥವಾ 3 ವಿಷಲ್ ತರಿಸ್ಕೊಂಬಿಡೋಣ. ಓಕೆನಾ? ಈ ಕಡೆ ವಿಷಲ್ ಬರ್ತಾ ಇರಲಿ, ಸ್ಟವ್ ಹಚ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟೆ ಕುಕ್ಕರ್ನ ಉರಿತಾ ಇದೆ. ಈ ಕಡೆ ಇನ್ನೊಂದು ಕಡೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ 250 ml ಅಷ್ಟು ನೀರನ್ನು ಹಾಕಿಬಿಟ್ಟು, ಇವಾಗ ನಾನು ಬೆಲ್ಲ ಏನು ತೋರಿಸಿದ್ದೀನಲ್ವ, ಆ ಬೆಲ್ಲನ ಇದ್ರೊಳಗಡೆ ಹಾಕೋಣ. ಏನಕ್ಕಂದರೆ ಬೆಲ್ಲ ಕರಗಬೇಕಲ್ಲ, ಅದು ಉಂಡೆ ಬೆಲ್ಲ, ಅದು ಕರಗೋಕ್ಕೋಸ್ಕರ 250 ml ವಾಟರ್ಗೆ ನೋಡಿ ಬೆಲ್ಲನ ಹಾಕ್ತಾಯಿದ್ದೀನಿ. ಈ ಬೆಲ್ಲ ಹಾಕಿಬಿಟ್ಟು ಕರಗೋಕ್ಕೆ ಬಿಟ್ಬಿಡೋಣ. 3 ಇಂದ 4 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷದಲ್ಲೆಲ್ಲ ಕರ್ಗೋಗ್ಬಿಡುತ್ತೆ. 2-3 ನಿಮಿಷ ಮುಚ್ಚಿಬಿಟ್ಟು ಮೀನ್ಸ್ ಸ್ಲಿಮ್ಮಲ್ಲಿ ಇಟ್ಬಿಟ್ರೆ ಕರ್ಗೋಗ್ಬಿಡುತ್ತೆ. ಓಕೆನಾ? ನೋಡಿ, ಇವಾಗ ಈ ಕಡೆ ಇನ್ನೊಂದು ಜಾರ್ಗೆ ನಾವೇನು ತೆಂಗಿನಕಾಯಿ ಇಟ್ಕೊಂಡಿದ್ವಲ್ಲ, ಇದನ್ನು ರುಬ್ಬಿಡೋಣ. ತರಿಯಾಗಿ 1 ನಿಮಿಷ ರುಬ್ಬಿದ್ರು ಸಾಕು. 1 ನಿಮಿಷ ರುಬ್ಬಿದ್ರು ನೈಸಾಗೋಯ್ತು, ಆಯಿತಾ? 1 ನಿಮಿಷ ರುಬ್ಕೊಂಬಿಡಿ. 1 ನಿಮಿಷ ರುಬ್ಬಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೈಡಿಗೆ. ಓಕೆನಾ? ಹಾಗೆ ನೋಡಿ, ಇಲ್ಲಿ ನಾನು ರುಬ್ಬಷ್ಟೊತ್ತಿಗೆ ಬೆಲ್ಲ ಕೂಡ ಕರಗಿದೆ. ನೋಡಿ, ಈ ಥರ ಆಗಿದೆ. ಸ್ಟವ್ ಆಫ್ ಮಾಡ್ಕೊಬಿಡಿ. ನಾನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಕುಕ್ಕರ್ ವಿಷಲ್ ಬರ್ತಾ ಇದೆ. 2 ವಿಷಲ್ಸ್ ತೊಗೊಂಡೆ ಅನ್ಸುತ್ತೆ. ನಾನು 2 ವಿಷಲ್ ತೊಗೊಂಡೆ. ಓಕೆ, 2 ವಿಷಲ್ ತೊಗೊಂಡ್ಬಿಟ್ಟು ಇದನ್ನು ಆರೋದಕ್ಕೆ ಒಂದು ಸೈಡಿಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ಈ ಪಾತ್ರೆಯಲ್ಲಿ ಏನು ಬೆಲ್ಲ ನೀರಾಗಿದೆಯಲ್ವ, ಈ ಪಾಕನ ಶೋಧಿಸ್ಕೊಂಡ್ಬಿಡೋಣ. ಓಕೆನಾ? ಈ ಶೋಧಿಸ್ಕೊಂಡ್ರೆ ಇದರಲ್ಲಿರೋ ಕಸ ಕಡ್ಡಿ ಎಲ್ಲನೂ ಸಪ್ರೇಟ್ ಆಗುತ್ತೆ. ನೀವು ಬೇಕಾದ್ರೆ ಶೋಧಿಸಿ ನೋಡಿ ಎಷ್ಟು ಗಲೀಜಿರುತ್ತೆ ಅಂತ. ಏನೇ ಸ್ವೀಟ್ ಮಾಡೋದಿದ್ರು ಇದು ಒಂದನ್ನು ಮಾಡಿಬಿಟ್ಟು, ಅಂದರೆ ನಾವು ಎಷ್ಟು ಕ್ಲೀನ್ ಮಾಡಿದರೂ ನಮ್ಗೆ ಅನಿಸಲ್ಲ, ಇದರಲ್ಲೇ ತುಂಬ ಕಸ ಇರುತ್ತೆ. ನೋಡಿ, ಇದನ್ನು ಈ ಥರ ಶೋಧಿಸ್ಕೊಂಡ್ಬಿಟ್ರೆ ಆಯಿತು. ನೀರನ್ನು ಟೀ ಸೋಸೋದ್ರಲ್ಲಿ ಶೋಧಿಸಿದ್ದೀನಿ. ಶೋಧಿಸ್ಕೊಂಡ್ಬಿಟ್ಟು ಇವಾಗ ನೋಡಿ, ಅನ್ನ ವಿಷಲ್ ಆರಿದೆ. ಇದನ್ನು ಬೇರೆ ಬೌಲಿಗೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಇವಾಗ ಬೆಲ್ಲ ಏನು ಕಾಯಿಸಿದ್ವಲ್ಲ, ಅದೇ ಪಾತ್ರೆಗೆ ಏನು ನೋಡಿ, ನಾನು ಇವಾಗ ಮಾಡಿರೋ ರೈಸ್ನ ಹಾಕ್ತಾಯಿದ್ದೀನಿ. ಈ ರೈಸ್ಗೆ ನಾವು ಇವಾಗ ಬೆಲ್ಲದ ನೀರೇನು ಶೋಧಿಸಿಟ್ಕೊಂಡಿದ್ದೀವಲ್ಲ, ಈ ಬೆಲ್ಲದ ನೀರನ್ನು ಅದಕ್ಕೆ ಹಾಕೋಣ. ನೋಡಿ, ಹಾಕ್ತಾಯಿದ್ದೀನಿ. ಅದೊಂದು 1/4 ಲೀಟರ್ ಇದೆ ಫ್ರೆಂಡ್ಸ್. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೂ ನೀರು ಆ್ಯಡ್ ಮಾಡ್ಕೊಬೋದು, ಬೆಲ್ಲ ಆ್ಯಡ್ ಮಾಡ್ಕೊಬೋದು. ಕುದಿಯೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಇವಾಗ ನಾವೇನಿದು ಕಾಯಿ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಬಿಟ್ಟು ಏಲಕ್ಕಿ ಏನಾವಾಗಲೇ ತೋರಿಸಿದ್ನಲ್ಲ, ಅದನ್ನು ಜಜ್ಜಿ ಹಾಕಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಒಗ್ಗರಣೆ ಕೊಟ್ಬಿಟ್ರೆ ಹಾಗೇ ಹೋಯ್ತು ನಮ್ಮದು ಸ್ವೀಟ್ ಪೊಂಗಲ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಸಿಂಪಲ್ಲು, ಬಟ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಓಕೆನಾ? ನೋಡಿ, ಅಷ್ಟೇ. ಏನು ಘಮ ಘಮ ಅಂತಿದೆ ಗೊತ್ತಾ, ತುಂಬ ಚೆನ್ನಾಗಾಗಿತ್ತು. 1 ನಿಮಿಷ ಆ ಫ್ಲೇವರ್ ಹೋಗದೆ ಇರಲಿ ಅಂತ ಮುಚ್ಚಿಟ್ಬಿಡಿ. ನೋಡಿ, ಈ ಥರ ಬರುತ್ತೆ. 1
ನಿಮಿಷ ಮುಚ್ಚಿಟ್ರೆ ಆಯಿತು ಅಷ್ಟೇ. ಇವಾಗ ನೋಡಿ ಸರ್ವ್ ಮಾಡಿಟ್ಟಿದ್ದೀನಿ. ಹಿಂಗಾಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಈ ಸಾರಿ ಸಂಕ್ರಾಂತಿಗೆ ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು.